ಭಕ್ತಿಯಿಂದ. ಎಸ್, ಇನ್ನು ಗೋಕಾಕ್ನಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಮತದಾನ ಮಾಡಿರುವಂತಹದ್ದು. ರಮೇಶ್ ಜಾರಕಿಹೊಳಿ ನಾನು ಇನ್ನೂ ತಾಂತ್ರಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇನೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇದು ತಾಂತ್ರಿಕ ಕಾರಣವನ್ನ ನೀಡಿದ್ದಾರೆ. ತಾಂತ್ರಿಕವಾಗಿ ಸದ್ಯ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿ ಇದ್ದಾರಂತೆ, ಆದರೆ ಮಾನಸಿಕವಾಗಿ ಯಾರ ಕಡೆಯಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇಲ್ಲ. ನನ್ನ ಸಹೋದರ ಸತೀಶ್ ಜಾರಕಿಹೊಳಿಗೆ ತಲೆ ಕೆಟ್ಟಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಸಹೋದರನೊಬ್ಬನನ್ನ ಹಾಳು ಮಾಡಿದ್ದಾನೆ, ಈಗ ಸತೀಶ್ ಜಾರಕಿಹೊಳಿಗೆ ತಲೆ ಕೆಟ್ಟಿದೆ, ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡೋದು ಪಕ್ಕಾ ಆಗ್ತಾ ಇದೆ ಅನ್ನೋದು ಅವರ ಮಾತಿನಿಂದ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ನನಗ ತಾಂತ್ರಿಕವಾಗಿ ಕಾಂಗ್ರೆಸ್ನಲ್ಲಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ತಾಂತ್ರಿಕವಾಗಿ ಕಾಂಗ್ರೆಸ್ನಲ್ಲಿ ಇರುವಂತಹವರು ನಿಜವಾಗಿ ಯಾವ ಕಡೆಗೆ ಇದ್ದಾರೆ ಅನ್ನೋದರ ಬಗ್ಗೆಯೂ ಕೂಡ ಸ್ಪಷ್ಟಪಡಿಸಿದ್ರೆ ಆವಾಗ ಅವರು ಯಾವ ರೀತಿಯಲ್ಲಿ ಅವರ ನಿರ್ಧಾರಗಳನ್ನ ಕೈಗೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿಗೋದಕ್ಕೆ ಸಾಧ್ಯ ಇದೆ. ಈಗಾಗಲೇ ಒಬ್ಬ ಸಹೋದರನನ್ನ ಹಾಳು ಮಾಡಿದ್ದಾನೆ ಅನ್ನುವಂತಹ ಆರೋಪವನ್ನ ಸಹೋದರ ಸತೀಶ್ ಜಾರಕಿಹೊಳಿ ವಿರುದ್ಧ ರಮೇಶ್ ಮಾಡ್ತಾ ಇದ್ದಾರೆ. ನನ್ನ ಸಹೋದರ ಸತೀಶ್ ಜಾರಕಿಹೊಳಿಗೆ ತಲೆ ಕೆಟ್ಟಿದೆ ಅಂತ ಹೇಳ್ಕೊಂಡು ತನ್ನ ತಮ್ಮನನ್ನ ನಿಂದಿಸಿದ್ದಾರೆ. ಎಸ್, ರಮೇಶ್ ಜಾರಕಿಹೊಳಿ ಏನು ಹೇಳಿದ್ದಾರೆ ನೋಡೋಣ. ನಾನು ತಾಂತ್ರಿಕ ಕಾಂಗ್ರೆಸ್ ಪಕ್ಷ ಶಾಸಕರೇ, ಕಾಂಗ್ರೆಸ್ ರಾಜೀನಾಮೆ ಕೊಟ್ಟು ಮುಂದಿನ ನಿರ್ಧಾರ ಮಾಡ್ತೀನಿ. ಈಗ ರಾಜೀನಾಮೆ ಕೊಟ್ಟಿಲ್ಲ. ನಾನು ರಾಮಪ್ಪ ಸೀನಿಯರ್ ಶಾಸಕನಾಗಿ ಬೇಜವಾಬ್ದಾರಿಯಿಂದ ತಲೆ ಕೆಟ್ಟಂಗೆ ಮಾತಾಡೋ ಬದ್ಲಿ ಹತಾಶ ಭವನ ಮಾತಾಡೋಕ್ಕಿಂತ ಜವಾಬ್ದಾರಿ ರಮೇಶ್ ಜಾರಕಿಹೊಳಿ 5 ಶಾಸಕರು ನಮಗೆ ಜವಾಬ್ದಾರಿ ಬರ್ತದೆ. ನಾವು ಯಾವಾಗ ನಾನು ಪಕ್ಷ ವಿರೋಧ ಮಾಡಿದ್ರೆ ನನಗೆ ರಾಜೀನಾಮೆ ಕೊಟ್ಟು ಮಾಡ್ಬೇಕಾದ್ರೆ ನಾನು ಕತ್ಲಾಪುತ್ ಕಲಗುವಂಥ ಗಂಡಸ ಗಂಡಿಗೆನ ಅಲ್ಲ, ನಾವು ಓಪನ್ ಮಾಡೋ ಗಂಡಸನ್ನು ಸುಳ್ಳು ಹತಾಶ ಭವನ ಮಾಡುವಂಥ ಜನಕ್ಕೆ ಮುಂದಿನ ಉತ್ತರ ಕೊಡ್ತೀನಿ. ಈ ಸದ್ಯ ಬೇಡ. ನಾನು ತಾಂತ್ರಿಕ ಕಾಂಗ್ರೆಸ್ ಪಕ್ಷ ಶಾಸಕರೇ, ಕಾಂಗ್ರೆಸ್ ರಾಜೀನಾಮೆ ಕೊಟ್ಟು ಮುಂದಿನ ನಿರ್ಧಾರ ಮಾಡ್ತೀನಿ. ಈಗ ರಾಜೀನಾಮೆ ಕೊಟ್ಟಿಲ್ಲ. ನಾನು ರಾಮಪ್ಪ ಸೀನಿಯರ್ ಶಾಸಕನಾಗಿ ಬೇಜವಾಬ್ದಾರಿಯಿಂದ ತಲೆ ಕೆಟ್ಟಂಗೆ ಮಾತಾಡೋ ಬದ್ಲಿ ಹತಾಶ ಭವನ ಮಾತಾಡೋಕ್ಕಿಂತ ಜವಾಬ್ದಾರಿ ರಮೇಶ್ ಜಾರಕಿಹೊಳಿ 5 ಶಾಸಕರು ನಮಗೆ ಜವಾಬ್ದಾರಿ ಬರ್ತದೆ. ನಾವು ಯಾವಾಗ ನಾನು ಪಕ್ಷ ವಿರೋಧ ಮಾಡಿದ್ರೆ ನನಗೆ ರಾಜೀನಾಮೆ ಕೊಟ್ಟು ಮಾಡ್ಬೇಕಾದ್ರೆ ನಾನು ಕತ್ಲಾಪುತ್ ಕಲಗುವಂಥ ಗಂಡಸ ಗಂಡಿಗೆನ ಅಲ್ಲ, ನಾವು ಓಪನ್ ಮಾಡೋ ಗಂಡಸನ್ನು ಸುಳ್ಳು ಹತಾಶ ಭವನ ಮಾಡುವಂಥ. ಎಸ್, ಇದು ರಮೇಶ್ ಜಾರಕಿಹೊಳಿ ಅವರ ಮಾತು. ಬಂದಿರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಹಮತ್ ನೀಡ್ತಾರೆ. ರಹಮತ್, ತಾಂತ್ರಿಕವಾಗಿ ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿದ್ದಾರಂತೆ, ಮತ್ತಿನ್ ಯಾವಾಗಂತೆ ನಿರ್ಧಾರ ಕೈಗೊಳ್ತಾರೆ ರಮೇಶ್ ಜಾರಕಿಹೊಳಿ ಅವರು ಮಾನಸಿಕವಾಗಿ ಇರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ? ಹರಿಪ್ರಸಾದ್, ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆಗಳನ್ನ ತೀಕ್ಷ್ಣವಾಗಿ ಗಮನಿಸೋದೇ ಆದ್ರೆ ಯಾವುದೂ ಕೂಡ ಸ್ಪಷ್ಟ ನಿರ್ಧಾರಗಳು ಇಲ್ಲಿ ಗೋಚರಿಸ್ತಾ ಇಲ್ಲ. ಒಂದು, ಅವರು ಎಲ್ಲರಿಗೂ ಗೊತ್ತಾಗುವಂತೆ ಬಹಿರಂಗವಾಗಿ ಬಿಜೆಪಿಯ ಪರ ಪ್ರಚಾರ ಮಾಡ್ತಾರೆ, ಬಹಿರಂಗವಾಗಿಯೇ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಸರ್ಕಾರ ಉರುಳುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಅವರು ಅಂದ್ರೆ ತುಂಬಾ ದಿನಗಳ ನಂತರ ಅಜ್ಞಾತವಾಸದಲ್ಲಿದ್ರು ಕೆಲವೊಂದಿಷ್ಟು ದಿನ, ಆಮೇಲೆ ಅವರು ಈಗ ಬಹಳ ದಿನಗಳ ನಂತರ ಈಗ ಅವರೇನಂತಾರೆ ಇವತ್ತು ಮತದಾನ ಮಾಡಿದ ಬಳಿಕ ಬಂದು ಅವ್ರು ಓಪನ್ ಆಗಿ ಮಾತಾಡಿದ್ದು ಇದು ಒಂದು ಪ್ರಥಮ ಬಾರಿ ಅಂತೇಳಿ ಹೇಳ್ಬೋದು ನಾವು. ಅದ್ರಲ್ಲಿ ಅವ್ರು ಹೇಳೋದೇನಂತಂದ್ರೆ ಸತೀಶ್ ಜಾರಕಿಹೊಳಿಗೆ ತಲೆ ಕೆಟ್ಟಿದೆ, ಅವರು 2 ಸಹೋದರರನ್ನ ಈಗಾಗಲೇ ಹಾಳು ಮಾಡಿದ್ದಾರೆ ಅನ್ನುವಂತ ಒಂದು ಮಾತನ್ನ ಅವ್ರು ಹೇಳ್ತಾರೆ. ಅಂದ್ರೆ ಸಹೋದರರ ಸಮರ ತಾರಕಕ್ಕೆ ಏರೋದಕ್ಕೆ ಅವರ ಒಂದು ಈ ಹೇಳಿಕೆನೆ ಆ ಕಾರಣ ಅಂತೇಳಿ ಹೇಳ್ಬೋದು. ಅದರ ಜೊತೆಗೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಒಂದು ಅಸಮಾಧಾನ ಮತ್ತೆ ಅದ್ರ ಬಗ್ಗೆ ಕೂಡ ಅವರು ಪ್ರಸ್ತಾಪನವನ್ನ ಕೂಡ ಮಾಡ್ತಾರೆ. ಕತ್ತಿ ಸಹೋದರರಿಗೆ ಟಿಕೆಟ್ ವಂಚಿತರಾದಾಗ ಅವರಿಗೆ ಯಡಿಯೂರಪ್ಪ ಬಂದು ಖುದ್ದಾಗಿ ಭೇಟಿಯಾಗಿ ಅವರಿಗೆ ಸಮಜಾಯಿಸಿ ನೀಡ್ತಾರೆ, ಸಮಾಧಾನ ಪಡಿಸ್ತಾರೆ. ಆದ್ರೆ ನಮ್ಮ ಪಕ್ಷದಲ್ಲಿ ಇಲ್ಲಿವರೆಗೂ ಕೂಡ ಯಾವ ಒಬ್ಬ ನಾಯಕ ಮುಖಂಡ ಕೂಡ ನನ್ನ ಹತ್ರ ಬಂದು ಅಥವಾ ನನ್ಗೆ ಫೋನ್ ಕರೆ ಮಾಡಿ ನಿನ್ನ ಸಮಸ್ಯೆ ಏನು ಅಂತೇಳಿ ಇನ್ನೂವರೆಗೂ ಕೂಡ ಯಾರು ಕೇಳಿಲ್ಲ, ಕೇಳೋ ಗೋಜಿಗೆ ಕೂಡ ಹೋಗಿಲ್ಲ ಅನ್ನುವಂಥದ್ದು ಕೂಡ ಅವ್ರು ಹೇಳ್ತಾರೆ. ಅಂದ್ರೆ ಯಡಿಯೂರಪ್ಪ ಮಾಡಿರ್ತಕ್ಕಂಥ ಏನು ಈ ಸಂಧಾನ ಪ್ರಕ್ರಿಯೆ ಏನಿತ್ತಲ್ಲ ಕತ್ತಿ ಸಹೋದರ ವಿಚಾರ ಸಂಬಂಧಪಟ್ಟಂಗೆ, ಅದನ್ನ ಅವರು ಯಡಿಯೂರಪ್ಪ ಅವರು ಸಮರ್ಥಿಸಿಕೊಳ್ತಾರೆ. ಸೊ ಹೀಗಾಗಿ ಮತ್ತೆ ರಾಜೀನಾಮೆ ಕೊಡೋದಂತೂ ನಾನು ಪಕ್ಕ ಅನ್ನೋ ಒಂದು ವಿಚಾರ ಕೂಡ ಹೇಳ್ತಾರೆ. ಮತ್ತೆ ತಾಂತ್ರಿಕವಾಗಿ ನಾನು ಇನ್ನು ಕಾಂಗ್ರೆಸ್ ಪಕ್ಷದಲ್ಲೇ ಇರೋದ್ರಿಂದ ನಾನು ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಲಖನ್ ಜಾರಕಿಹೊಳಿ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಿದಾಗ ಅವರು ಕೂಡ ಈಗ ಗೋಕಾಕ್ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತಹ ಒಂದು ಸಾಧ್ಯತೆ ಇದೆಯಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳಿದಾಗ ಅವರು ಹೇಳುವಂತ ಮಾತು ಎಂತ ಒಂದು ಮಾರ್ಮಿಕವಾಗಿತ್ತಂತಂದ್ರೆ, ಲಖನ್ ಜಾರಕಿಹೊಳಿ ಅವರು ಅಭ್ಯರ್ಥಿ ಆಗ್ತಾರೆ ಅಂತಂದ್ರೆ ನಾನು ನನ್ನಂತ ಖುಷಿ ಪಡೋ ವ್ಯಕ್ತಿ ಬೇರೊಬ್ರು ಯಾರು ಇಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೆ
ಸತೀಶ್ ಜಾರಕಿಹೊಳಿ ಮಾತ್ರ ಕೇಳ್ಕೊಂಡು ನೀವು ಅವ್ರ ಹಿಂದೆ ಹೋಗಬಾರ್ದು ಅನ್ನುವಂಥದ್ದು ಪರೋಕ್ಷವಾಗಿ ಅವರು ಟಾಂಗನ್ನ ಕೂಡ ಕೊಡ್ತಾರೆ. ಅಂದ್ರೆ ಸತೀಶ್ ಜಾರಕಿಹೊಳಿ ಈಗ ಆಲ್ರೆಡಿ ಇಬ್ಬರು ಸಹೋದರರನ್ನ ಅವರು ಹಾಳು ಮಾಡಿದ್ದಾರೆ. ಸೊ ಅವ್ರಿಗೆ ತಲೆ ಕೆಟ್ಟೋಗಿದೆ. ಸೊ ಅವ್ರಿಗೆ ನೀವು ಫಾಲೋ ಆಗ್ಬೇಡಿ ಅಂತ ಹೇಳಿ ಲಖನ್ ಜಾರಕಿಹೊಳಿಗೆ ಅವರು ಪರೋಕ್ಷವಾಗಿ ಅವರು ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ. ಲಖನ್ ಜಾರಕಿಹೊಳಿ ಅವರು ಶಾಸಕರಾಗುವುದಾದ್ರೂ ಆಗ್ಲಿ ಅದಕ್ಕೆ ನಾನು ಖುಷಿ ಪಡೋ ವ್ಯಕ್ತಿಯಲ್ಲಿ ನಾನು ಮೊದಲಿಗ ಅನ್ನುವಂತ ಒಂದು ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಸೊ ಈ ಒಟ್ಟಾರೆಯಾಗಿ ಹೇಳೋದಾದ್ರೆ ಸಹೋದರರ ಒಂದು ಸಂಘರ್ಷ, ಸಹೋದರರ ಸಮರ ಇದು ಒಂದು ತಾರಕಕ್ಕೇರಿದೆ ಅನ್ನೋದಕ್ಕೆ ಬಹುಶಃ ಇವತ್ತು ಅವ್ರು ಮಾತಾಡಿರ್ತಕ್ಕಂಥ ಮಾತುಗಳು ಇದು ನಿದರ್ಶನ ಅಂತ ಹೇಳ್ಬೋದು. ಹರಿ, ಓಕೆ, ಧನ್ಯವಾದ ರಹಮತ್ ತಮ್ಮೆಲ್ಲ ಮಾಹಿತಿಗೆ.